ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಒಂದೆಡೆ ಅಶ್ಲೀಲ ಪೆನ್ ಡ್ರೈವ್ ಬಗ್ಗೆ ತೀವ್ರಗತಿಯಲ್ಲಿ ತನಿಖೆ ಮಾಡ್ತಾ ಇರೋ ಅಧಿಕಾರಿಗಳು ಪೆನ್ ಡ್ರೈವ್ ಹಂಚಿಕೆ ಮಾಡಿದಂತ ಆರೋಪಿಗಳನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತನಿಖೆಯ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ಈ ತನಿಖೆಯ ವ್ಯಾಪ್ತಿಯಲ್ಲಿ ಬರೋದಾದ್ರೆ ಯಾತಕ್ಕೆ ಅದನ್ನ ಇಲ್ಲಿ SIT ವರ್ಗಾವಣೆ ಮಾಡ್ಕೊಂಡಿಲ್ಲ ಇನ್ನು ಈ ಸರ್ಕಾರ? ನನ್ನ ಹತ್ರ ಎಷ್ಟು ಕೇಳ್ತೀರಾ, ಏನ್ ಕೇಳ್ತೀರಾ? ನಾನು ಏನ್ ಹೇಳ್ಬೇಕು ಎಲ್ಲ ಹೇಳಿ ಮುಗಿದೋಗಿದೆ. ಏನ್ ಹೇಳೋದೇನಿಲ್ಲ. ಪ್ರಜ್ವಲ್ ಪೆನ್ ಡ್ರೈವ್ ಪುರಾಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ SIT ತನಿಖೆಯನ್ನ ಚುರುಕುಗೊಳಿಸಿದೆ. ವಿದೇಶಕ್ಕೆ ಪರಾರಿಯಾಗಿರುವ ಪ್ರಜ್ವಲ್ ನನ್ನ ಕರೆತರೋಕೆ ಎಲ್ಲಾ ತಂತ್ರಗಳನ್ನ ಎಣೆದಿದೆ. ಆದ್ರೆ ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಆರೋಪಿಗಳನ್ನ ಅರೆಸ್ಟ್ ಮಾಡದಿರುವ ಬಗ್ಗೆ ಮಾಜಿ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೂ ಕೆಲವು ದಿನ ಮೊದಲು ಅಂದ್ರೆ ಏಪ್ರಿಲ್ 21ರಂದು ಪ್ರಜ್ವಲ್ ಪೆನ್ ಡ್ರೈವ್ ಬಗ್ಗೆ ಸುದ್ದಿ ಹರಿದಾಡಿತ್ತು. ನವೀನ್ ಗೌಡ ಎಂಬಾತ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿದ್ದ. ಇದನ್ನ ಗಮನಿಸಿದ್ದ ಪ್ರಜ್ವಲ್ ರೇವಣ್ಣರ ಚುನಾವಣಾ ಏಜೆಂಟ್ ಆಗಿದ್ದ ಪೂರ್ಣಚಂದ್ರ ತೇಜಸ್ವಿ ಹಾಸನದ ಸೆಂಠಾಣೆಗೆ ದೂರು ಕೊಟ್ಟಿದ್ರು. ದೂರಿನ ಅನ್ವಯ ಕಾರ್ತಿಕ್, ಪುಟ್ಟರಾಜು, ಶರತ್, ನವೀನ್ ಗೌಡ ಮತ್ತು ಚೇತನ್ ಎಂಬ 5 ಆರೋಪಿಗಳ ವಿರುದ್ಧ FIR ಆಗಿತ್ತು. ಇನ್ನು ಪೂರ್ಣಚಂದ್ರ ತೇಜಸ್ವಿ ಕೊಟ್ಟ ಸಾಕ್ಷ್ಯಗಳ ಆಧಾರದ ಮೇಲೆ ಮಹಜರು ಕೂಡ ಮಾಡಿ IT ಆಕ್ಟ್ ಸೆಕ್ಷನ್ 67A ಮತ್ತು R⁻W 171G IPC ಹಾಕಿದ್ರು. ಆದ್ರೆ ಈ ಕೇಸ್ನಲ್ಲಿ ಹಾಸನ ಪೊಲೀಸರು ಹಾಕಿರುವ ಸೆಕ್ಷನ್ಗಳ ಬಗ್ಗೆ HDK ಅನುಮಾನ ವ್ಯಕ್ತಪಡಿಸಿದ್ದಾರೆ. 21ನೇ ವಿಧಿ, ಸಂವಿಧಾನದ 21ನೇ ವಿಧಿಯ ಜೀವಿಸುವ ಸ್ವಾತಂತ್ರ್ಯ, 21ನೇ ವಿಧಿನಲ್ಲಿ ಜೀವಿಸುವ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ರಕ್ಷಣೆಯನ್ನು ಖಾತರಿಪಡಿಸುತ್ತದೆ. ಅದರ ಅನ್ವಯ IPC ಸೆಕ್ಷನ್ 228A ಅನ್ನು 83ರಲ್ಲಿ ಅಳವಡಿಸಿಕೊಳ್ಳಲಾಯಿತು. 228A ಸೆಕ್ಷನ್ನು ಯಾರ ಮೇಲೆ ಹಾಕಿದ್ದೀರೀಗ ಈ ಪ್ರಕರಣದಲ್ಲಿ? ಕೃಷ್ಣ ಬೈರೇಗೌಡರೇ, ನಿಮ್ಮ ತನಿಖೆ ನ್ಯಾಯಯುತವಾಗಿ ನಡಿಬೇಕು ಅನ್ನೋದಾಗಿದ್ದರೆ ಈ ಕೇಸಲ್ಲಿ ನೀವು ಹಾಕಿದಾರಲ್ಲ, ಹೆಣ್ಮಕ್ಳು ಹೊಳೆನರಸೀಪುರದಲ್ಲಿ ಹಾಕೋರಲ್ಲ, ಯಾತಕ್ಕೆ ನೀವು 228A ಹಾಕಲಿಲ್ಲ? ಇನ್ನು ಹಾಸನದ ಸೈಬರ್ ಠಾಣೆಯಲ್ಲಿ ದಾಖಲಾಗಿದ್ದ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಮತ್ತು CD ಹಂಚಿಕೆ ಪ್ರಕರಣ SITಗೆ ವರ್ಗಾವಣೆ ಸಾಧ್ಯತೆ ಇದೆ. ಹೀಗಾಗಿ ಬಂಧನದ ಭೀತಿಯಿಂದ ಆರೋಪಿಗಳಾದ ಕಾರ್ತಿಕ್, ನವೀನ್, ಚೇತನ್, ಪುಟ್ಟರಾಜು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಆದ್ರೆ ನ್ಯಾಯಾಲಯ 4 ಆರೋಪಿಗಳ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಆದ್ರೆ ಇಷ್ಟು ದಿನಗಳ ಕಾಲ ಪ್ರಕರಣವನ್ನ ಯಾಕೆ SITಗೆ ವರ್ಗಾವಣೆ ಮಾಡಿಲ್ಲ ಅಂತ ತನಿಖೆ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಯವರೆಗೆ ಯಾತಿಗೆ ಬಿಟ್ಕೊಂಡಿದ್ದೀರಿ? 4 ಜನದ ಮೇಲೆ FIR ಹಾಕಿ ಅಲ್ಲಿ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಗಿದೆ. ಇಲ್ಲಿ ನಿಮ್ಮ ಸರ್ಕಾರದ ಆದೇಶ ಕೊಟ್ಕೊಂಡಿದ್ದೀರಲ್ಲ SITಗೆ. ಈ ಪ್ರಕರಣ ಈ ತನಿಖೆಯ ವ್ಯಾಪ್ತಿಯಲ್ಲಿ ಬರೋದಾದರೆ ಯಾತಕ್ಕೆ ಅದನ್ನು ಇಲ್ಲಿ SITಗೆ ವರ್ಗಾವಣೆ ಮಾಡ್ಕೊಂಡಿಲ್ಲ ಇನ್ನು ಈ ಸರ್ಕಾರ? ನಿಮ್ಮ ಹಾಸನದ ಅಧಿಕಾರಿಗಳು ಆ ಒಂದು FIR ಅಲ್ಲಿ ಏನಿದೆ ಇಲ್ಲಿ ಯಾಕೆ ವರ್ಗಾವಣೆ ಮಾಡಲಿಲ್ಲ? ಅಲ್ಲಿಯ ನ್ಯಾಯಾಧೀಶರಿಗೆ ಯಾಕೆ ತಿಳಿಸಿಲ್ಲ ಇವತ್ತು ನಿಮ್ಮ PPA? ಒಟ್ಟಾರೆ ರಾಜ್ಯದಲ್ಲಿ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣವನ್ನ SIT ಗಂಭೀರವಾಗಿ ಪರಿಗಣಿಸಲು ಮುಂದಾಗಿದೆ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಿ ಅಸಲಿ ವಿಷಯವನ್ನ ಜನರ ಮುಂದೆ SIT ಬಹಿರಂಗ ಮಾಡಬೇಕಿದೆ. ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.